ಧರ್ಮಸ್ಥಳ ಷಡ್ಯಂತ್ರ ಎಸ್ಐಟಿ ತನಿಖೆ ಬಿ ಗ್ಯಾಂಗ್ಗೆ ಸಖತ್ತಾಗಿ ಗ್ರಿಲ್ ಮಾಡಲಾಗ್ತಿದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ನಾಲ್ವರಿಗೆ ಎಸ್ಐಟಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ. ಗಿರೀಶ್ ಮಠಣ್ಣನವರ್, ಜಯಂತ್, ಚಿನ್ನಯ್ಯ, ಅಭಿಷೇಕ್ಗೆ ಎಂಕ್ವೈರಿಯನ್ನ ಮಾಡಲಾಗ್ತಾ ಇದೆ. 4 ಜನರನ್ನ ಒಟ್ಟಿಗೆ ಕೂಡಿಸಿಕೊಂಡು ಯೂಟ್ಯೂಬರ್ ಅಭಿಷೇಕ್ ಸೇರಿದಂತೆ 4 ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇದೆ. ಬಿ ಗ್ಯಾಂಗ್ನ ಷಡ್ಯಂತ್ರ ಈಗ ಬಟಾ ಬಯಲಾಗ್ತಿದೆ. ಎಸ್ಐಟಿ ಮಾಹಿತಿಯನ್ನ ಸಂಗ್ರಹ ಮಾಡೇನೆ ಈ 4 ವಿಚಾರಣೆಯನ್ನ ನಡೆಸ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಪ್ರಣವ್ ಮೊಹಂತಿ ಅವರು ಅಲ್ಲೇ ಇದ್ದಾರೆ. ಇನ್ನೇನ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ಈ ಬುರುಡೆ ಪ್ರಕರಣ ನಿಂತುಕೊಂಡಿದೆ. ತೀವ್ರ ವಿಚಾರಣೆಗೆ 4ರನ್ನ ಒಳಪಡಿಸಲಾಗಿದೆ. ಗಿರೀಶ್ ಮಠಣ್ಣನವರ್, ಜಯಂತ್, ಚಿನ್ನಯ್ಯ ಹಾಗೆ ಅಭಿಷೇಕ್ ಈ 4 ಎಂಕ್ವೈರಿ ನಡೀತಾ ಇದೆ. ಯೂಟ್ಯೂಬರ್ ಅಭಿಷೇಕ್ ಸೇರಿದಂತೆ 4ರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲೇ ಪ್ರಣವ್ ಮೊಹಂತಿ, ಎಸ್ಐಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರು ಕೂಡ ಇದ್ದಾರೆ. ಬಿ ಗ್ಯಾಂಗ್ನ ಷಡ್ಯಂತ್ರ ಈಗ ಬಟಾ ಬಯಲಾಗಿದೆ. ಬುರುಡೆ ತಂದ್ಕೊಟ್ಟವ್ರು ಯಾರು, ಏನು, ಎತ್ತ ಅನ್ನೋದರ ಮಾಹಿತಿ ಈಗ ಎಸ್ಐಟಿ ಕೈ ಸೇರಿಯಾಗಿದೆ. ಬಿ ಗ್ಯಾಂಗ್ಗೆ ಎಸ್ಐಟಿ ಗ್ರಿಲ್ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಪ್ರಣವ್ ಮೊಹಂತಿ ಅವರಿದ್ದಾರೆ. ಇವತ್ತು 4ವರಿಗೆ ಗಿರೀಶ್ ಮಠಣ್ಣನವರ್, ಜಯನ್ ಮತ್ತೆ ಚಿನ್ನಯ್ಯ ಹಾಗೂ ಯೂಟ್ಯೂಬರ್ ಅಭಿಷೇಕ್ನ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸೊ ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ ರೂಪೇಶ್? ಈಗ ಸಿಂಧೂರ ಪ್ರಕರಣ ಒಂದು ಹಂತಕ್ಕೆ ಮುಂದಕ್ಕೆ ಸಾಗ್ತಾ ಇದೆ ಅಂತ ಹೇಳಿ ಮೊದಲು ಚಿನ್ನಯ್ಯನ ಕೇಂದ್ರೀಕರಿಸಿ ತನಿಖೆಯನ್ನು ಮಾಡ್ತಾ ಇದ್ರು. ಇದೀಗ ಚಿನ್ನಯ್ಯನ ಹೊರತುಪಡಿಸಿ ಒಂದಿಷ್ಟು ಜನ ಹೋರಾಟಗಾರರಿಗೆ, ಯೂಟ್ಯೂಬರ್ಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಕರೀತಾ ಇದ್ದಾರೆ. ಈಗ 30 ಮಟ್ಟಣ್ಣವರಿಗೆ ನೋಟಿಸ್ ಕೊಟ್ಟು ಕರೆಯಲಾಗಿದೆ. ಇಲ್ಲಿ ಪ್ರಮುಖವಾಗಿ ಆತರ, ಯಾಕಂತ ಹೇಳಿದ್ರೆ ಷಡ್ಯಂತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥವಾಗಿ ಬಿ ಗ್ಯಾಂಗ್ ನಲ್ಲಿ ಮಟ್ಟಣ್ಣವರು ಪ್ರಮುಖವಾಗಿರ್ತಕ್ಕಂಥ ಆರೋಪಿ. ಹೀಗಾಗಿ ಮಟ್ಟಣ್ಣವ್ರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಕರೆದಿದ್ದಾರೆ. ಅದೇ ರೀತಿಯಾಗಿ ಷಡ್ಯಂತ್ರ ಹೇಗಾಯಿತು ಅಂತ ಹೇಳಿ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಹಿಂದೆ ಬೆಂಗಳೂರಿನಲ್ಲಿ ಮಹಾಜರ್ ಮಾಡಿದಾಗ, ಅದೇ ರೀತಿಯಾಗಿ ಉಜಿರೆಯಲ್ಲೂ ಕೂಡ ಮಹಾಜರ್ ಮಾಡಿದಾಗ ಮಟ್ಟಣ್ಣನ ಹೆಸರು ಬಂದಿತ್ತು. ಹಳ್ಳಿಮನೆ ಹೋಟೆಲ್ ಅಂತ ಬಂದಾಗ ಮಟ್ಟಣ್ಣವರು ಇಲ್ಲಿ ಒಂದಿಷ್ಟು ಟ್ರೈನಿಂಗ್ ಅನ್ನು ಕೊಟ್ಟಿದ್ರು ಅಂತ ಹೇಳಿ ಆತ ಹೇಳ್ಕೊಂಡಿದ್ದ. ಹೀಗಾಗಿ ಈ ವಿಚಾರವಾಗಿ ಸವಿಸ್ತಾರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜಯಂತಿ, ಯಾಕಂತ ಹೇಳಿ ಇವತ್ತು ಬುರುಡೆ ರಹಸ್ಯ ವೈರಲ್ ಆಗ್ತಾ ಇದೆ. ಅದೇ ರೀತಿ ಬುರುಡೆಯ ಒರಿಜಿನಲ್ ವಿಡಿಯೋ, ಯಾಕಂತಂದ್ರೆ ಮೊದಲೆಲ್ಲ ಬ್ಲರ್ ಮಾಡೋಂತ ವಿಡಿಯೋ ಸಿಕ್ಕಿತ್ತು, ಇವತ್ತು ಒರಿಜಿನಲ್ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಒರಿಜಿನಲ್ ವಿಡಿಯೋದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಜಯಂತ್ ಅವರು ತಂದುಕೊಟ್ಟಿರುವಂತ ವಿಚಾರ ಇತ್ತು. ಹೀಗಾಗಿ ಈ ವಿಚಾರವಾಗಿ ಸಮಗ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರಿಬ್ರು ಸೂತ್ರಧಾರಿಗಳಾದ್ರೆ ಮತ್ತೊಂದು ಪಾತ್ರಧಾರಿ ಅಂತ ಹೇಳಿದ್ರೆ ಅಭಿಷೇಕ್. ಈಗ ಅಭಿಷೇಕ್ ಈ ಸುಳ್ಳು ಸುದ್ದಿಯನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದ. ಹಲವಾರು ಯೂಟ್ಯೂಬರ್ಸ್ಗೆ ಕರೆ ಮಾಡಿ ನಾವು ಫಂಡ್ ಕೊಡ್ತೇವೆ, ದುಡ್ಡು ಕೊಡ್ತೇವೆ, ನೀವು ನಾವು ಕೊಟ್ಟಂತ ವಿಡಿಯೋಗಳು, ಯಾಕೆ ನೀವು ಮಾಡಿ ಹಾಕೋದಲ್ಲ, ನಾವು ಕೊಟ್ಟಂತ ವಿಡಿಯೋನ ವೈರಲ್ ಮಾಡಬೇಕು, ಇದೇ ಟಾಸ್ಕ್ ಅಂತೇಳಿ ಹೇಳ್ತಾ ಇದ್ದ. ಹೀಗಾಗಿ ಆತನಿಗೆ ಕೂಡ ನೋಟಿಸ್ ಅನ್ನು ಕೊಟ್ಟು ತನಿಖೆಯನ್ನು ಮಾಡಲಾಗ್ತಾ ಇತ್ತು. ಹೀಗಾಗಿ ನಾಳೆ ಚಿನ್ನಯ್ಯನ ಕಷ್ಟೇ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಚಿನ್ನಯ್ಯನನ್ನು ಕೂಡ ಸಮಗ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ವಿಚಾರಣೆಯನ್ನ ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆಗಿ ಈಗ ಇಲ್ಲಿ ಎಸ್ಐಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರು ಸಭೆಯನ್ನ ಮುಂದುವರಿಸಿದ್ದಾರೆ. ಹೀಗಾಗಿ ಎಸ್ಐಟಿ ದಿನಕ್ಕೆ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ. ಇವತ್ತು ಒಬ್ಬರಲ್ಲ 4 ಜನಕ್ಕೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ಹಾಜರಾಗಿ ಅಂತ ಹೇಳ್ತಾ ಇದೆ. ಅದೇ ರೀತಿಯಾಗಿ ಧರ್ಮಸ್ಥಳ ಸಂಬಂಧಪಟ್ಟಂತ ಒಂದಿಷ್ಟು ಕೆಲಸಗಾರರಿರ್ಬಹುದು, ಅದೇ ರೀತಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿರ್ಬೋದು, ಅವರೆಲ್ಲರೂ ಕೂಡ ನೋಡಿಕೊಟ್ಟು ಅದೇ ರೀತಿ ಚಿನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಬಯಲಾದಂತ ವಿಚಾರ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪಡ್ಕೊಳ್ಳುವಂತ ಕೆಲಸವನ್ನು ಎಸ್ಐಟಿ ಪೊಲೀಸರು ಮಾಡ್ತಾ ಇದ್ದಾರೆ. ಸಿಂಧೂರ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.